ಕನ್ನಡ ವಾಹಿನಿಗೆ ಸ್ವಾಗತ. ದೇಶ ರಕ್ಷಣೆಯಲ್ಲಿ ಯೋಧರ ಪಾತ್ರ ಬಹುಮುಖ್ಯವಾಗಿದೆ. ಜೀವದ ಹಂಗು ತೊರೆದು ಶತ್ರುಗಳನ್ನ ಸದೆ ಪಡೆಯುವ ಯೋಧರು ದೇಶ ರಕ್ಷಕರಾಗಿದ್ದಾರೆ ಎಂದು ಹರಹರ ಮಹದೇವ ಟ್ರಸ್ಟಿನ ಅಧ್ಯಕ್ಷ ರಾಜಶೇಖರ್ ಪಾಟೀಲ ಚಾಮನಹಳ್ಳಿ ಹೇಳಿದ್ದಾರೆ. ಭಾನುವಾರ ಸಂಜೆ ನಗರದ ಚಿತ್ತಾಪುರ ರಸ್ತೆಯಲ್ಲಿನ ಆಂಜನೇಯ ದೇಗುಲದಲ್ಲಿ ಕರ್ತವ್ಯಕ್ಕೆ ತೆರಳುತ್ತಾ ಇದ್ದ ಯೋಧ ಬಸವರಾಜ್ ಕುರುಳಿ ಅವರಿಗೆ ಹರಹರ ಮಹದೇವ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು. ಈಗಾಗಲೇ ಭಾರತ ಹಾಗೂ ಪಾಕ್ ನಡುವೆ ಯುದ್ಧ ಭೀತಿ ಎದುರಾಗಿದೆ. ಯಾವ ಕ್ಷಣದಲ್ಲಿ ಯುದ್ಧ ಎದುರಾಗುತ್ತೋ ಏನೋ. ಶತ್ರು ರಾಷ್ಟ್ರ ಪಾಕಿನ ವಿರುದ್ಧ ಭಾರತೀಯ ಸೈನಿಕರು ಆಪರೇಷನ್ ಸಿಂಧೂರ ಹೆಸರಲ್ಲಿ ಪಾಕಿಗೆ ಪಾಠ ಕಲಿಸಿದ್ದಾರೆ. ಇಷ್ಟಾದರೂ ನರಿಬುದ್ಧಿ ಹೊಂದಿರುವ ಪಾಕ್ ಮೇಲೆ ವಿಶ್ವಾಸವಿಲ್ಲ. ತುರ್ತು ಕರೆ ಮೇಲೆ ಕರ್ತವ್ಯಕ್ಕೆ ತೆರಳುತ್ತಾ ಇರುವ ಯೋಧ ಬಸವರಾಜ್ ಹಾಗೂ ಭಾರತೀಯ ಸೈನಿಕರೆಲ್ಲರೂ ಶತ್ರುಗಳ ವಿರುದ್ಧ ಹೋರಾಟ ನಡೆಸಿ ಗೆದ್ದು ಬರಲಿ ಅಂತ ಹಾರೈಸಿದ್ರು. ಈ ವೇಳೆ ಸಾಮಾಜಿಕ ಕಾರ್ಯಕರ್ತ ಉಮೇಶ್ ಮುದ್ದಾಳ್ ಅವರು ಮಾತನಾಡಿ, ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪಾಕ್ ಉಗ್ರರು ಧರ್ಮ ಕೇಳಿ ಹಿಂದೂ ಪ್ರವಾಸಿಗರ ಟಾರ್ಗೆಟ್ ಮಾಡಿ ನರಮೇಧ ಮಾಡಿದ್ದಾರೆ. ಇದಕ್ಕೆ ಪ್ರತೀಕಾರವಾಗಿ ಭಾರತೀಯ ಸೈನಿಕರು ಆಪರೇಷನ್ ಸಿಂಧೂರ್ ಹೆಸರಲ್ಲಿ ದಾಳಿ ಮಾಡಿ ಸೈನಿಕರು ಉಗ್ರರನ್ನ ಸದೆಬಡಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ದೇಶ ರಕ್ಷಣೆಗಾಗಿ ರಕ್ಷಾ ಕವಚದಂತೆ ಮಳೆ ಬಿಸಿಲು ಚಳಿ ಎನ್ನದೆ ಗಡಿಯಲ್ಲಿ ಶತ್ರುಗಳ ವಿರುದ್ಧ ಹೋರಾಟ ಮಾಡಿ ನಮ್ಮನ್ನ ಕಾಪಾಡುವ ಯೋಧರ ಕಾರ್ಯ ದೊಡ್ಡ ಕಾರ್ಯವಾಗಿದೆ. ಭಾರತೀಯ ಯೋಧರ ಹೋರಾಟಕ್ಕೆ ಭಗವಂತ ಶಕ್ತಿ ಕೊಡ್ಲಿ ಎಂದಿದ್ದಾರೆ. ಈ ವೇಳೆ ಯೋಧ ಬಸವರಾಜ್ ಕುರುಳಿ ಅವರು ಮಾತನಾಡಿ, ನಮಗೆ ತುರ್ತು ಕರೆ ಬಂದಿದೆ. ಈ ಹಿನ್ನೆಲೆ ನಾನು ಕರ್ತವ್ಯಕ್ಕೆ ತೆರಳುತ್ತಾ ಇದ್ದೇನೆ. ದೇಶ ರಕ್ಷಣೆಗಾಗಿ ನಾನು ಹೋರಾಟ ಮಾಡ್ತೀನಿ. ದೇಶದ ನಾಗರಿಕರು ನ್ಯಾಯಯುತವಾಗಿ ಮಾಡುವ ಉತ್ತಮ ಸೇವೆಯು ದೇಶ ಸೇವೆ ಸಲ್ಲಿಸಿದಂತೆ. ನಾವು ಗಡಿಯಲ್ಲಿ ಹೋರಾಟ ಮಾಡಿ ದೇಶ ಸೇವೆ ಮಾಡ್ತೀವಿ. ದೇಶದ ಜನ ನ್ಯಾಯಯುತ ಮಾಡುವ ಕೆಲಸವು ದೇಶ ಸೇವೆಯಾಗಲಿದೆ ಎಂದಿದ್ದಾರೆ. ಇನ್ನು ತುರ್ತು ಕರೆ ಬಂದ ಹಿನ್ನೆಲೆ ಕರ್ತವ್ಯಕ್ಕೆ ಮರಳುತ್ತಾ ಇರುವ ಯೋಧ ಬಸವರಾಜ್ ಕುರುಳಿ ಅವರಿಗೆ ನಗರದ ಲಕ್ಷ್ಮೀನಗರದ ನಿವಾಸದಲ್ಲಿ ಅವರ ಕುಟುಂಬಸ್ಥರು ಆರತಿ ಬೆಳಗ್ಗೆ ಬೀಳ್ಕೊಟ್ಟಿದ್ದಾರೆ. ಪತ್ನಿ ಹಾಗೂ ಪುತ್ರಿ ಅವರು ಯೋಧನ ಹಣೆಗೆ ಸಿಂಧೂರ ತಿಲಕವಿಟ್ಟು ಹೋರಾಟದಲ್ಲಿ ಗೆದ್ದು ಬನ್ನಿ ಅಂತ ಹಾರೈಸಿದ್ರು. ಈ ವೇಳೆ ಯೋಧನ ತಾಯಿ ಸಿದ್ದಮ್ಮ ಶಬ್ಬುರೆಡ್ಡಿ ಕುರುಳಿ ಮಾತನಾಡಿ, ನನ್ನ ಮಗ 23 ವರ್ಷಗಳ ಕಾಲ ದೇಶ ಸೇವೆ ಸಲ್ಲಿಸ್ತಾ ಇದ್ದಾನೆ. ನನ್ನ ಮಗ ಈಗ ಕರ್ತವ್ಯಕ್ಕೆ ಹೋಗ್ತಾ ಇದ್ದಾನೆ. ಕೇವಲ ನನ್ನ ಮಗನಲ್ಲ, ಭಾರತೀಯ ಸೈನಿಕರೆಲ್ಲರೂ ಕೂಡ ನನ್ನ ಮಕ್ಕಳಿದ್ದ ಹಾಗೆ. ಎಲ್ಲರೂ ಶತ್ರುಗಳ ವಿರುದ್ಧ ಹೋರಾಟ ಮಾಡಿ ಗೆದ್ದು ಬರಲಿ ಎಂದಿದ್ದಾರೆ. ಈ ವೇಳೆ ದೊಡ್ಡಯ್ಯ ಸ್ವಾಮಿ ನಾಗರೆಡ್ಡಿ, ಹತ್ತಿಕುಡಿ, ಚಿನ್ನಬಸಪ್ಪ, ಯರಗೋಳ, ಚಂದ್ರಶೇಖರ್, ತಮ್ಮಕಿ, ಶರಣಗೌಡ ಪಾಟೀಲ್, ರಾಮು ರಾಠೋಡ್, ಅಯ್ಯನಗೌಡ, ಕ್ಯಾಸಪ್ಪನಹಳ್ಳಿ, ಮಲ್ಲನಗೌಡ ಪಾಟೀಲ್, ನಾಗೇಂದ್ರ ಪಾಟೀಲ್ನಹಳ್ಳಿ, ಶಿವರಾಜಗೌಡ ಗೂಡುಸನಹಳ್ಳಿ, ಮಾಜಿ ಸೈನಿಕ ರಾಜಶೇಖರ್ ಬಾಪುರೆ, ಚಂದ್ರಕಾಂತ್ ಲೇವಡಿ, ಶಂಕರ್ ಸೋನಾರ್, ಮೋಹನ್ ಬೆಳಗೇರಿ, ಎಂಎಸ್ ಶಿರ್ವಾಳ್ಕರ್, ಮೌನೇಶ್ ಪತ್ತಾರ್ ಸೇರಿ ಅನೇಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.